ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಸೆಲ್ಫ್ HRMS ಪೋರ್ಟಲ್ ಇರುತ್ತಲ್ಲ, ಸೆಲ್ಫ್ HRMS ಪೋರ್ಟಲ್ನಲ್ಲಿ PMJJBY ಮತ್ತು ಈ ಒಂದು PMSBY ಈ ಒಂದು ಯೋಜನೆಗಳನ್ನು ಹೇಗೆ ಅದನ್ನು ಎಂಟ್ರಿ ಮಾಡಬೇಕು ಅನ್ನೋದು ಸ್ನೇಹಿತರೆ. PMJJBY ಮತ್ತು PMSBY ಅನ್ನೋದು ಎಂಟ್ರಿ ಮಾಡಬೇಕು. ಹೆಂಗಪ್ಪ ಎಂಟ್ರಿ ಮಾಡಬೇಕು ಅಂತ ಆಲ್ರೆಡಿ ನೀವು ಬ್ಯಾಂಕಲ್ಲಿ ಮಾಡಿಸಿರ್ತೀರಿ. ಈ ಎರಡು ಇನ್ಸೂರೆನ್ಸನ್ನು ಬ್ಯಾಂಕಲ್ಲಿ ಮಾಡಿಸಿರ್ತೀರಿ. ಈ ಇನ್ಸೂರೆನ್ಸ್ಗಳನ್ನು ನಾವು ಮಾಡಿಸಿದ್ದೀವಿ ಅಂತ ನಿಮ್ಮ HRMS ಸೆಲ್ಫ್ ಪೋರ್ಟಲಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ HRMS ಅಂತ ಟೈಪ್ ಮಾಡಿ, ಗೂಗಲಲ್ಲಿ ಹೋಗಿ HRMS ಅಂತ ಟೈಪ್ ಮಾಡಿ. ಇಲ್ಲಿ HRMS ಲಾಗಿನ್ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ HRMS ಲಾಗಿನ್ಗೆ ಬರಬೇಕಾಗತ್ತೆ. ಈ HRMS ಲಾಗಿನ್ಗೆ ಬಂದಾಗ ಇವೆಲ್ಲ ಆಪ್ಷನ್ಸು ಇದೆ. ಇವೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕೆಳಗೆ, ಪೂರ್ತಿ ಕೆಳಗೆ ಇಲ್ಲ ಇತ್ತು ನೋಡಿ, ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆಯಾ ಕೆಳಗೆ? ಇಲ್ಲಿ ಲಾಗಿನ್ ಕೆಳಗೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತಿದೆಯಲ್ಲ, ಅದರ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಟಚ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಇದು ಮೇಯ್ನ್ ನಮ್ಮದು, ನಾವು ಸ್ಯಾಲ್ರಿ ಸರ್ಟಿಫಿಕೇಟು ಎಲ್ಲ ಇಲ್ಲೇ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದು ಮೇಯ್ನು. ನಾವು ಈಗೇನು ಮಾಡಬೇಕಪ್ಪ ಅಂದರೆ, ನಾವು ನಮ್ಮ ಒಂದು HRMS ಸೆಲ್ಫ್ ಐಡಿದು ಯೂಸರ್ ID ಪಾಸ್ವರ್ಡ್ ಇರುತ್ತಲ್ಲ, ಅದನ್ನು ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ. ಹಾಕಬೇಕಾದಾಗ OTP ಹೋಗುತ್ತೆ. ಇಲ್ಲಿ OTP ಎಂಟ್ರಿ ಮಾಡಬೇಕಂದ್ರೆ ಸೆಲ್ಫ್ HRMSಲ್ಲಿ ನಾವು ಲಾಗಿನ್ ಆಗಬೇಕಾಗತ್ತೆ ನೋಡಿ. ಈ ರೀತಿ OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ, ಈ OTPಯನ್ನು ಎಂಟ್ರಿ ಮಾಡಬೇಕಾಗತ್ತೆ. OTPಯನ್ನು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕಬೇಕಾಗತ್ತೆ. ಇಲ್ಲಿ ಏನಾಯಿತೋ ಅದೇ ಥರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ. ಈ ರೀತಿ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಾಗ ನಿಮ್ಮ ಒಂದು HRMSದು ಒಂದು ಪೋರ್ಟಲ್ ಓಪನ್ ಆಗುತ್ತೆ, ನಿಮ್ಮದೇ ಸ್ವಂತ. ಎಲ್ಲೆಲ್ಲ ಐತಲ್ಲ, ಮೊದಲು ನೀವು ಸ್ಯಾಲ್ರಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು, ನಿಮ್ಮ ಪ್ರೊಫೈಲು ಎಲ್ಲ ಓಪನ್ ಆಗುತ್ತಲ್ಲ ಸ್ನೇಹಿತರೆ. ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಈ ಒಂದು ಆಪ್ಷನ್ ಇದೆ ನೋಡಿ, PMJJBY ಮತ್ತು PMSBY ಅಂತಿದೆ ನೋಡಿ. ಪ್ರೊಫೈಲ್ ಇದೆ, ಪೇ ಸ್ಲಿಪ್ ಇದೆ, ಲೀವ್ ಬ್ಯಾಲೆನ್ಸ್ ಇದೆ, ಲೋನ್ ಅಡ್ವಾನ್ಸು, ಇವೆಲ್ಲ ಆದಮೇಲೆ ಇಲ್ಲೊಂದು ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಕೆಳಗಿಂದ ಮುನ್ನೆದು PMJJBY ಮತ್ತು PMSBY ಅಂತಿದೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಓಪನ್ ಮಾಡಬೇಕಾಗತ್ತೆ. ಈ ಓಪನ್ ಮಾಡೋಕ್ಕಿಂತ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು PMJJBYದು ಮತ್ತು PMSBYದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದನ್ನು ಇಟ್ಕೊಂಡಿರ್ಬೇಕು. ಯಾಕಂದರೆ ಅದರಲ್ಲಿ ಡೇಟ್ ಎಲ್ಲ ಬೇಕಾಗುತ್ತೆ. ಮತ್ತು ನಿಮ್ಮ ಪಾಸ್ಬುಕ್ ಅಕೌಂಟ್ ನಂಬರು ಮತ್ತು ಪಾಸ್ಬುಕ್ಕಲ್ಲಿರುವಂತಹ IFSC ಕೋಡ್ ಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಓಪನ್ ಆಯಿತು ಸ್ನೇಹಿತರೆ. ಇಲ್ಲಿ ಓಪನ್ ಆಯ್ತಲ್ವಾ? ಇಲ್ಲಿ ಓಪನ್ ಆದ ತಕ್ಷಣ ನಾವೇನು ಮಾಡಬೇಕಪ್ಪ ಮೊದಲಿಗೆ ಅಂದರೆ, ಈ PMJJBY ಮತ್ತು PMSBY ಸ್ಕೀಮ್ದು ಇಲ್ಲಿ ಓಪನ್ ಆಗಿದೆ. ಇದನ್ನು ನಾವು ಬ್ಯಾಂಕಲ್ಲಿ ಮಾಡಿಸಿದ್ದೀವಿ ಅಂತ ಇಲ್ಲಿ ಟಿಕ್ ಮಾರ್ಕ್ ಹಾಕಬೇಕಾಗತ್ತೆ. PMJJBY ಟಿಕ್ ಮಾಡಿದೆ, ಈಗ PMSBYದು ಟಿಕ್ ಮಾಡಿದೆ. ಈಗೇನು ಮಾಡಬೇಕಪ್ಪ ನಾವು ಅಂದರೆ, ಯಾವ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಪೋಸ್ಟ್ ಆಫೀಸು, ಬ್ಯಾಂಕಲ್ಲಿ ಮಾಡಿದರೆ ಬ್ಯಾಂಕು. ಇಲ್ಲಿ ನಾವೇನು ಮಾಡಬೇಕು, ಬ್ಯಾಂಕಿನ ಹೆಸರು ಬರೀಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರೀತಿ ಬರೀಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಬ್ರ್ಯಾಂಚು ನಿಮ್ಮ ಮಾಡಿಸಿರೋ ಬ್ಯಾಂಕು ಯಾವ ಬ್ರ್ಯಾಂಚಲ್ಲಿದೆ ಅಂತ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆ ಬ್ರ್ಯಾಂಚ್ನ IFSC ಕೋಡ್ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಒಂದು ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಈ ರೀತಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇವೆಲ್ಲ ಎಂಟ್ರಿ ಮಾಡಿದ ಮೇಲೆ ಮೊದಲಿಗೆ ಬ್ಯಾಂಕ್ ನೇಮ್ ಹಾಕಿದ್ರಿ, ಬ್ರ್ಯಾಂಚ್ ಹಾಕಿದ್ರಿ, IFSC ಕೋಡ್ ಹಾಕಿದ್ರಿ, SBI ಅಕೌಂಟ್ ನಂಬರ್ ಸಹ ಹಾಕಿದ್ರಿ. ಈಗ ನೀವು ಇನ್ಸೂರೆನ್ಸ್ ಮಾಡಿಸಿದ್ರಲ್ಲ, ಈ ಎರಡು ಇನ್ಸೂರೆನ್ಸ್ಗಳು ಯಾವತ್ತಿಂದ ಮಾಡಿಸಿದ್ದೀರಿ ಏನು ಅನ್ನೋದನ್ನು ಇಲ್ಲಿ ಆ ಡೇಟ್ ಹಾಕಬೇಕಾಗತ್ತೆ ಸ್ನೇಹಿತರೆ. ಯಾವ ಡೇಟಲ್ಲಿ ಮಾಡಿಸಿದ್ರೆ ಆ ಡೇಟ್ ಹಾಕಬೇಕಾಗತ್ತೆ. ಎರಡೂ ಸ್ಕೀಮ್ಗಳನ್ನು ಡೇಟ್ ಹಾಕಿದ ಮೇಲೆ ಮತ್ತು ನೀವು ಏನು ಮಾಡಬೇಕು, ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕು, ಕೆಳಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು
ಡೀಟೇಲ್ಸು ಇನ್ಶೂರೆನ್ಸ್ ಡೀಟೇಲ್ಸು ಆಗಿದೆ ಅಂತ ನಿಮ್ಮ ಒಂದು HRMS ಅಲ್ಲಿ ನಿಮ್ಮ ಒಂದು ಇದಕ್ಕೆ ನೋಡಿ ಡಾಟಾ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ PMJJBY ಮತ್ತು PMSBY ಅನ್ನು ನೀವು ನಿಮ್ಮ ಇದರಲ್ಲಿ ಎಂಟ್ರಿ ಮಾಡಿದ್ದೀವಿ ಅಂತ ಬರುತ್ತೆ ಸ್ನೇಹಿತರೆ. ಈ ಒಂದು HRMS ಅಲ್ಲಿ ಆಗಿದೆ, ಬ್ಯಾಂಕಲ್ಲೂ ಆಗಿದೆ, HRMS ಅಲ್ಲೂ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್, UDIS, HRMS ಹಾಗೂ ಇನ್ನಿತರ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಯಥೇಚ್ಛ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.